ಅಭಿಮನ್ಯು ನಿಲ್ಸ್ಕೊಂಡು ಅಭಿಮನ್ಯು ಮೇಲೆ ವಸಂತ ಇನ್ನೊಬ್ಬ ಕೂತಿದ್ರು. ಎದುರಿಗೆ ಮಕ್ಕಳನ್ನ ನಿಲ್ಸ್ಕೊಂಡಿದ್ರು. ಅಭಿಮನ್ಯುಗೆ 15 ಅಡಿದು ಒಂದು ದೊಣ್ಣೆ ಕೊಟ್ಟು ಅಭಿಮನ್ಯು ಸೊಂಡ್ಲಲ್ಲಿ ಹಿಡ್ಸ್ಕೊಂಡು ನಿಲ್ಸಿದ್ರು. ಹೀಗೆ ದೊಣ್ಣೆ ಹಿಡ್ಕೊಂಡು ನಾನಂದೆ ಯಾಕ ಮರ ಅಂತ. ಅದು ಮಾತು ಕೇಳೋದಿಲ್ಲ. ರಾತ್ರಿ ಎಲ್ಲ ಕುಸ್ತಿ ಬರ್ತಿತ್ತು ನೋಡಿ, ಈಗ ದೊಣ್ಣೆ ಹಿಡಿದು ನಿಂತ ಮೇಲೆ ಸುಮ್ಮನೆ ನಿಂತಿದೆ ಅಂತ. ಅಭಿಮನ್ಯು ಹಿಂಗೆ ಆ ಸೊಂಡ್ಲಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ನಿಂತಿದ್ದು, ಎದುರುಗಡೆಗೆ ಅದು ನಿಂತಿದ್ದು, ಇವರೆಲ್ಲ ರಗ್ಗೆಲ್ಲ ಹೊದ್ಕೊಂಡು ಕೂತಿದ್ದು. ಪಾಪ ಅವ್ರು ನಿದ್ದೆನೇ ಮಾಡಿಲ್ಲ. ಅಭಿಮನ್ಯುಗೂ ಅವತ್ತು ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಇಷ್ಟು ದಪ್ಪದು ದೊಣ್ಣೆ 12 ಅಡಿ ಇದು ಇರ್ಬೋದು. ಸೊಂಡ್ಲಲ್ಲಿ ಹಿಂಗೆ ನೆಲಕ್ಕೆ ಈಗ ಊರಿ ಅದ್ರ ಮೇಲೆ ಸೊಂಡ್ಲು ಸುತ್ಕೊಂಡು 2 ಕ್ವಾರೆ ಮಧ್ಯೆ ಇಟ್ಕೊಂಡು ಅಭಿಮನ್ಯು ನಿಂತಿತ್ತು. ಪಾಪ ಅಭಿಮನ್ಯು ಮಾತ್ರ ಮುಖೆಲ್ಲ ಕಣ್ಣೆಲ್ಲ ಊದಿತ್ತು. ರಾತ್ರಿ ಎಲ್ಲ ನಿದ್ದಿಲ್ಲ. ನಿತ್ತು 11 ಜನ ಸಾಯಿಸಿದ್ದು ಸಕಲೇಶ್ಪುರ ಭಾಗದಲ್ಲಿ ಮಕ್ಕನ ಆನೆ ಇದೆ ಅಂತ. ಅದ್ರ ತಲೆ ಎಷ್ಟು ದಪ್ಪ ಇತ್ತು, ಅದ್ರ ಬೆನ್ನು ಇಷ್ಟಾಗಲ್ಲ. ಯಾವ ಹೈಟು ಅಂದರೆ ನಮ್ಮ ಅಭಿಮನ್ಯುಕ್ಕಿಂತ ಹೈಟ್ ಇತ್ತು. ಒಬ್ಬನ್ನ ತೆಗೆದು ಎಸ್ತಿದ್ದಾಗ ಒಂದು 5-6 ಅಡಿ ಎತ್ತರದ ಮರದ್ದು ಒಂದು ಕೊಂಬೆಗೆ ಸಿಕ್ಕಕ್ಕೆ ನೇತಾಡ್ತಾ ಇದ್ದ ಅವನ ಬಾಡಿ. ಆ ಥರ ಸಾಯಿಸ್ತಿತ್ತು ಅದು. ಮನುಷ್ಯರು ಕಂಡ್ರಾಗ್ತಿರ್ಲಿಲ್ಲ. ಅಭಿಮನ್ಯು ಹತ್ತಬೇಕಾರೆ ನಾನು ಹತ್ತಾ ಇರ್ಬೇಕಾರೆ ಅಭಿಮನ್ಯು ಎದ್ದು ಬಿಡ್ತು. ಬಾಡಾರ ಅಂತ ಬಿದ್ದೆ ಒಂದು 6 ಅಡಿಯಿಂದ ಕೆಳಗೆ. ಎದುರುಗಡೆಯಿಂದ ಇಡೀ ಕಾಡೆಲ್ಲ ಮೂರ್ಕೊಂಡು ಲಾಟ ಪಾಟ ಪಟ್ಟಿ ಅನ್ಕೊಂಡು ಬರ್ತಾ ಇದ್ದಾವೆ. ಒಂದು 8 ಆನೆಗಳು ಬಂದು, ಅವೆಲ್ಲ ಹೆಣ್ಣಾನೆಗಳು ಮರಿಗಳು. ಒಂದ್ಸತಿ ಬುಸ್ ಅಂತ ಹಿಂಗೆ ಇದೇ ಎತ್ಕೊಂಡು ಸೊಂಡ್ಲ ನಮ್ಮ ಸುತ್ತ ಎಲ್ಲ ನಿಂತ್ಕೊಂಡು ಮುಂದೆ ಸೊಂಡ್ಲು ಒಂದು ಎಷ್ಟು ದಪ್ಪ ಸೊಂಡ್ಲು. ಅದು ಮಾಮೂಲಿ ಆನೆಕ್ಕಿಂತ ದೊಡ್ಡ ಸೊಂಡ್ಲು. ಹೀ ಕಾಣ್ತಾ ಇದೆ. ನಾನು ಡಾಕ್ಟ್ರಿಗೆ ತೋರಿಸ್ತೆ, ಡಾಕ್ಟ್ರೇ ಅಲ್ಲಿ ಯಾವಾಗ ಮಕ್ಕನಾಗೆ ಕ್ವಾರ ಇಲ್ಲ ಅವಾಗ ಅದಕ್ಕೆ ಬೇಜಾರಾಗೆ ಗುಂಪು ಬಿಟ್ಟು ಹೋಗೋದು. ಮತ್ತೆ ಹೆಣ್ಣಾನೆಗಳು ಮಕ್ಕನ ಆನೆಗಳನ್ನ ಸೇರ್ಸೋದು ಭಾರಿ ಕಡಿಮೆ ಮೇಟಿಂಗ್ ಇದ್ರಲ್ಲೆಲ್ಲ. ಒಂದು ದಿವಸ ಆನೆಗಳು ಉಂಬಳಿ ಬೆಟ್ಟದಲ್ಲಿ ಆನೆಗಳಿದ್ದಾವೆ ಅಂತ ಆಯಿತು. ಗಂಡಾನೆ ಹಿಡಿಯೋಕ್ಕೆ ಮಾತ್ರ ಪರ್ಮಿಷನ್ ಇದ್ದಿದ್ದ. 22 ಹಿಡಿದಾಗಿತ್ತು. ಅದು 1 ವರ್ಷ ಮಳೆಗಾಲ ಕಳೆದ ಮೇಲೆ ಮತ್ತೊಂದು ಆನೆ ಮತ್ತೆ ಹಿಡಿಯೋಕ್ಕಿತ್ತು. ಉಂಬಳಿ ಬೆಟ್ಟ ಕಾಡು ಹೆಂಗೆ ಅಂದರೆ ಭಯಂಕರ ಮರಗಳು, ಬೆಲೆ ಬಾಳ ಮರಗಳು ಎಲ್ಲ, ಬೀಟೆ, ಹೊನ್ನೆ, ನಂದಿ, ಅದೊಂದು ಎಲೆ ಉದುರೋ ಕಾಡು. ಅದು ಎವರ್ಗ್ರೀನ್ ಫಾರೆಸ್ಟ್ ಅಲ್ಲ. ಎವರ್ಗ್ರೀನ್ ಫಾರೆಸ್ಟ್ ಒಳಗೆ ಬೀಟೆ ಮರಗಳು, ಯಾವುದು ರೋಸ್ವುಡ್ ಉಂಟಲ್ಲ ಅಂಥ ಮರಗಳು ಯಾವುವು ಬೆಳೆಯಲ್ಲ. ನಿತ್ಯ ಹರಿದ್ವರ್ಣ ಕಾಡುಗಳು, ಅದರಲ್ಲಿ ಈ ಮರಗಳು ಬೆಳೆಯಲ್ಲ. ಈ ಎಲೆ ಉದುರ ಕಾಡು, ಅಲ್ಲಿ 60 ಇಂಚು ಮಳೆ 40 ಇಂಚು ಮಳೆ ಬೀಳೋ ಜಾಗ. ಅಲ್ಲಿ ಭಾರಿ ಮರಗಳು ಇದ್ದು, ಭಯಂಕರ ಮರಗಳು. ಜೊತೆ ಕೊಡಗು ಅಲ್ಲ ಸ್ವಲ್ಪ ಫಾರೆಸ್ಟ್ ಇದೆಲ್ಲ ಸ್ಟ್ರಿಕ್ಟ್ ಇದ್ದಾರೆ. ಜೊತೆಗೆ ಕಾಡು ಅದೇ ಥರ ಹೈಟ್ ಇತ್ತು. ಮುಳ್ಳುಗಳು ಸಿಕ್ಕಾಪಟ್ಟೆ ಎತ್ತರ. ಅಲ್ಲಿ ಒಂದು ಚಿಕ್ಕ ದಾರಿ, ಅದು ಆನೆದೇ ದಾರಿ. ಆನೆ ದಾರಿಯಲ್ಲಿ ಯಾರು ಮನುಷ್ಯರು ಹೋಗ್ಬೇಕಾದ್ರೆ ಅದೇ ದಾರಿಯಲ್ಲಿ ಹೋಗ್ಬೇಕು. ಮತ್ತು ಬೇರೆ ಕಡೆ ದಾರಿ ಮಾಡ್ಕೊಳಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ. ಗಜೇಂದ್ರ ಆನೆ ಇತ್ತು. ಗಜೇಂದ್ರ ಆನೆ ನಾನು ಮಾಮೂಲಿ ಕೂರ್ತಿದ್ದ ಆನೆ. ಗಜೇಂದ್ರ ಆನೆ ಮೈಸೂರು ದಸರಾದ ಪಟ್ಟದ ಆನೆ. ಈ ಸರಿ ಬಂದಿತ್ತು, ಮೊನ್ನೆ ಮೂಡಿಗೆರೆಗೆ ಬಂದಿತ್ತು, ಮೂಡಿಗೆರೆ ಕಾರ್ಯಾಚರಣೆಗೆ. ಅದ್ರ ಮಧ್ಯದಲ್ಲಿ ಅದ್ಯಾವುದು ಅದಕ್ಕೆ ಮದ ಬಂದಿತ್ತು. ಅದಕ್ಕೆ ಇನ್ನೊಂದು ಆನೆ ಫೈಟ್ ಮಾಡತ್ತಿ, ಶ್ರೀರಾಮ ಆನೆನ ಮಾವುತ ಗಣಪತಿ ಅಂತ ಅವನು ಸಾಯಿಸ್ತು, ಅದು ಸಾಯಿಸ್ತು. ಆಮೇಲೆ ಇದನ್ನ ತೆಗೆದು ಎಲ್ಲ ಬಿಸಾಕಿದ್ರು. ನಾನು ಅದ್ರ ಮೇಲೆ ಕೂತ್ಕೊಂಡಿದ್ದೆ. ಅಭಿಮನ್ಯು ಇತ್ತು, ಇನ್ನೂ ಯಾವ್ದ ಹರ್ಷ, ಇನ್ನೂ ಯಾವ್ಯಾವ ಆನೆಗಳಿದ್ದು. ಕಾಡು ಒಳಗೆ ಪದೇ ಒಂದು ಹೆಣ್ಣಾನೆ, ಓರಿ ಗಾತ್ರದ್ದು ಒಂದು ಹೆಣ್ಣಾನೆ ಪದೇ ಬಂದು ನಮ್ಮ ಆನೆಗಳಿಗೆ ಬಂದು ಫೈಟ್ ಮಾಡಂಗೆ ಬರೋದು, ಒಂಥರ ಶೋ ಮಾಡೋದು ಮಾಡ್ತಾ ಇತ್ತು. ನಮಗೆ ತಲೆ ಬಿಸಿ, ಅರೆ ಈ ಹೆಣ್ಣಾನೆಗೇನು ಏನಾಗಿದೆ ಇದಕ್ಕೆ ಅಂತ. ಸಡನ್ ಎಲ್ಲರಿಗೂ ಒಂದೇ ಸತಿ ಫ್ಲಾಶ್ ಆಯಿತು. 11 ಜನ ಸಾಯಿಸಿದ್ದು ಸಕಲೇಶ್ಪುರ ಭಾಗದಲ್ಲಿ ಮಕ್ಕನ ಆನೆ ಇದೆ ಅಂತ. ಅದ್ರ ತಲೆ ಎಷ್ಟು ದಪ್ಪ ಇತ್ತು, ಅದ್ರ ಬೆನ್ನು ಇಷ್ಟಾಗಲ್ಲ. ಯಾವ ಹೈಟು ಅಂದರೆ ನಮ್ಮ ಅಭಿಮನ್ಯುಕ್ಕಿಂತ ಹೈಟ್ ಇತ್ತು. ಅವಾಗ ಗೊತ್ತಾಯ್ತು. ಆಮೇಲೆ ಹೋಗಿ ಹೊಡೆದಾಯ್ತು. ಮಕ್ಕನ ಅಂತ ಆಮೇಲೆ ಗೊತ್ತಾಗಿದ್ದು, ಎಲ್ಲರಿಗೂ ಫ್ಲಾಶ್ ಆಗಿದ್ದು ಇದು ಮಕ್ಕನ. ಇದು ಅದಕ್ಕೆ ಇದು ಪದೇ ಬಂದು ನಮ್ಮ ಆನೆಗಳಿಗೆ ಅಡ್ಡ ಹಾಕ್ತಾ ಉಂಟು ಅಂತ. ನಾವು 3-4 ಆನೆಯಲ್ಲಿ ಒಟ್ಟಿಗೆ ಹೋಗ್ತಾ ಇದ್ವಲ್ಲ, ಆವಾಗ ಸಿಂಗಲ್ ಆನೆ ಹತ್ರ ಅದು ಫೈಟ್ ಮಾಡಕ್ಕೆ ಮನ್ಸಿತ್ತು. ಉಂಬಳಿ ಬೆಟ್ಟ ಕಾಡೊಳಗೆ, ಕೊಡಗಿನ ಕಾಡು, ಅದು ನಮ್ಮ ಹೇಮಾವತಿ ನದಿ ಸೈಡಲ್ಲೇ ಇರೋದು. ಆಮೇಲೆ ಎಲ್ಲರಿಗೂ ಫ್ಲಾಶ್ ಆಯಿತು, ಇದೆ ಅಂತ. ಅದನ್ನ ಹೊಡಿಬೇಕಿತ್ತು. ಅದು 11 ಜನ ಸಾಯಿಸಿತ್ತು. ಯಾವ ಥರ ಸಾಯಿಸೋದು ಅಂದರೆ, ಒಬ್ಬನ್ನ ತೆಗೆದು ಎಸ್ತಿದ್ದಾಗ ಒಂದು 5-6 ಅಡಿ ಎತ್ತರದ ಮರದ್ದು ಒಂದು ಕೊಂಬೆಗೆ ಸಿಕ್ಕಕ್ಕೆ ನೇತಾಡ್ತಾ ಇದ್ದ ಅವನ ಬಾಡಿ. ಆ ಥರ ಸಾಯಿಸ್ತಿತ್ತು ಅದು. ಮನುಷ್ಯರು ಕಂಡ್ರಾಗ್ತಿರ್ಲಿಲ್ಲ. ಅದಕ್ಕೂ ಕಾರಣ ಇದೆ. ಅದರೊಂದು ಹಿಡ್ದಾದ್ಮೇಲೆ ಅದರ ಮೈಯಲ್ಲಿ ನೋಡಿರೋ ಪೂರ್ತಿ ಕೋವಿ ಗುಂಡಿಂದೆ ಗಾಯಗಳು. ಅದರ ಸೊಂಡ್ಲು ಮಧ್ಯ ತೂತಾಗಿ, ಇಷ್ಟು ದಪ್ಪ ತೂತಾಗಿ ಕ್ಯೂ ಬರ್ತಾಯಿತ್ತು. ಅದು ಮನುಷ್ಯರು ಗುಂಡಿನ ಇಟ್ಟು. ಆನೆಗಳು ಸೈಡ್ ತಿರ್ಸ್ಕೊಂತವೆ. ಮನುಷ್ಯ ಹೊಡೆದಕ್ಕೆ ಮನುಷ್ಯರು ಸಾಯಿಸ್ತು, ಬಿಡಿಯೋದಿರಲಿ. 11 ಜನ ಸಾಯಿಸ್ತು. ಎಲ್ಲರೂ ಹೇಳೋದು ಹೆಣ್ಣಾನೆ ಒಂದು ಸಾಯಿಸ್ತಾ ಉಂಟು, ಹೆಣ್ಣಾನೆ ಒಂದು ಸಾಯಿಸ್ತಾ ಉಂಟು. ಆದರೆ ನನಗೆ ಗೊತ್ತಿತ್ತು ಇದು ಮಕ್ಕನ ಸಾಯಿಸ್ತಾ ಇರೋದು ಅಂತ. ಕ್ವಾರ ಇಲ್ಲಲ್ಲ, ಒಬ್ಬನ್ನ ಹಿಡಿದು ಪಾಪ ಒಬ್ಬ ಲೇಬರ್ದು ಕಲ್ಲೂರು ಅಂತ
ನಮ್ಮ ಸಕಲೇಶ್ಪುರದಿಂದ ಒಂದು 15-20 ಕಿಲೋಮೀಟರ್ ದೂರದಲ್ಲಿ ತೋಟದ ಕೆಲ್ಸಕ್ಕೆ ಹೋಗನ್ನ ಅವನ್ನ ಹಿಡಿದು ಸೊಂಡ್ಲಲ್ಲಿ ಬಡಿದು ಎಸ್ತಿತ್ತು. ಅದು ಹೋಗಿ ಒಂದು 5 ಅಡಿ 6 ಅಡಿ ಎತ್ತರದಲ್ಲಿ ಮರದ ಕೊಂಬೆಲಿ ಅವನು ಬಾಡಿ ನೇತಾಡ್ತಾ ಇತ್ತು. ಭೀಕರವಾಗಿ ಸಾಯಿಸ್ತಿತ್ತು. ಅಂದ್ರೆ ಆನೆಗಳು ಮನುಷ್ಯರನ್ನ ಭೀಕರವಾಗಿ ಸಾಯಿಸ್ತಿದಾವೆ ಅಂದ್ರೆ ಆ ಆನೆಗೆ ಮನುಷ್ಯನ ಮೇಲೆ ಭಾರಿ ರೋಷ ಇದೆ. ಅಂದ್ರೆ ರೋಷ ಬರೋಕ್ ಕಾರಣ ಮನುಷ್ಯ ಅದಕ್ಕೆ ಸಿಕ್ಕಾಬಟ್ಟೆ ಟಾರ್ಚರು ಗುಂಡೇಟು ಹೊಡೆದಾನೆ ಅಂತ ಲೆಕ್ಕ ಅಷ್ಟೇ. ನೋಡಿ, ಆನೆ ಸಾಯಿಸೋದ್ರಲ್ಲಿ 2 ಥರ ಇದೆ. 4, 5, 6 ಸಾವಿರದ kg ಆನೆ ಎಲ್ಲೋ ಅವಸರ ಹೋಗ್ಬೇಕಾದ್ರೆ ಯಾವನ ಒಬ್ಬ ಅಡ್ಡ ಬಂದಾಗ ತೆಗೆದು ಸೊಂಡ್ಲಲ್ಲಿ ಹಿಂಗೆ ದೂಗಿ ಹೋಗ್ತದೆ. ಆನೆ ಸೊಂಡ್ಲಲ್ಲಿ 250ರಿಂದ 300 kg ಎತ್ತಷ್ಟು ತಾಕತ್ತು ಉಂಟು. ಸೊಂಡ್ಲು ತೆಗೆದು ಸೊಂಡ್ಲಲ್ಲಿ ಹಿಂಗೆ ಅಡ್ಡ ಹೊಡೆದ್ರೆ ಹಾರಿ ಹೋಗಿ ಬಿದ್ದು ಸಾಯ್ತಾನೆ. ಅದು ಬೇರೆ ಥರ. ಇನ್ನೊಂದು, ಅವನ ಕಾಲು ತುಣಿದು, ತಲೆ ತುಣಿದು, ಹೊಟ್ಟೆ ತುಣಿದು ಎಲ್ಲ ಹೋಗಿ ಇಲ್ಲ ಚಿಂದಿ ಮಾಡಿ, ಇಲ್ಲ ಕಾಲು ಬೇರೆ ಕೈ ಬೇರೆ ಮಾಡಿ ಬಿಸಾಕಿ ಹೋಯ್ತು ಅಂದರೆ ಆ ಆನೆಗೆ ಮನುಷ್ಯನ ಮೇಲೆ ಭಾರಿ ರೋಷ ಇದೆ ಅಂತ ಅರ್ಥ. ಆಮೇಲೆ ನಾವು ಹೊಡೆದಾಯ್ತು, ಆನೆ ಪತ್ತೆ ಇಲ್ಲ. ಆನೆ ಇಲ್ಲ, ಕಾಡೊಳಗೆ ಸಿಕ್ಕಲೇ ಇಲ್ಲ. ಎಲ್ಲಿ ಆ ಭಯಂಕರ ಕಾಡೊಳಗೆ ಎಲ್ಲಿ ಹುಡುಕೋದು? ಅದು ಹೇಗೆ ಅಂದ್ರೆ ಕಾಡು ಮಧ್ಯದಲ್ಲಿ ಎತ್ತರ ಜಾಗ, ಸುತ್ತೆಲ್ಲ ಒಂಥರ ಇಳಿಜಾರು. ಆ ಮಧ್ಯ ಎತ್ತರ ಇರೋ ಜಾಗದಲ್ಲಿ ಬಾವಲಿಗಳದ್ದು ಒಂದು ಹಿಂಡೆ ಇದ್ದು 4-5 ಸಾವಿರ ಬಾವಲಿಗಳಿದ್ದು ಆ ಮರದಲ್ಲಿ. ಆಮೇಲೆ ನಾವು ಹುಡುಕಿದ್ದು ಲಾಸ್ಟಿಗೆ ಎಲ್ಲ ಒಂದು ಕಡೆ ಇಳಿದು ಚಟ್ಟಿಯಪ್ಪ ಡಾಕ್ಟರ್ ಇದ್ರಲ್ಲ, ಚಟ್ಟಿಯಪ್ಪ ಡಾಕ್ಟರ್ ಇದ್ರೆ ಅದು ಕಳೆನೇ ಬೇರೆ. ಚಟ್ಟಿಯಪ್ಪ ಆ ಹೈಟ್, ಪರ್ಸನಾಲಿಟಿ, ಒಳ್ಳೆ ಬಿಳಿ ಇವನು, ಎಲ್ಲರನ್ನೂ ಮಾತಾಡ್ಸೋದೆ, ಪಾಪದವರು ಅವರು ಇವರು ಅಂತ ಏನಿಲ್ಲ, ದೊಡ್ಡಸ್ತಿಗೆ ಇಲ್ಲ, ಏನಿಲ್ಲ. ಚಟ್ಟಿಯಪ್ಪ ಡಾಕ್ಟ್ರು ಮತ್ತೆ ನಾನು ಅಭಿಮನ್ಯು ಹತ್ತಬೇಕಾದ್ರೆ ನಾನು ಹತ್ತಾ ಇರ್ಬೇಕಾದ್ರೆ ಅಭಿಮನ್ಯು ಎದ್ದು ಬಿಡ್ತು. ಬಾಡಾರ ಅಂತ ಬಿದ್ದೆ. ಒಂದು 6 ಅಡಿಯಿಂದ ಕೆಳಗೆ. ಪುಣ್ಯಕ್ಕೆ ಏನೂ ಆಗಲಿಲ್ಲ. ಮತ್ತೆ ಹತ್ತಿದೆ. ಹೋಗ್ತಾ ಇದ್ದೀವಿ ಕಾಡೊಳಗೆ. ಆ ಕಾಡು ಒಳಗೆ ಅದು ಒಂದು ಭಯಂಕರ ಕಾಡು. ಸ್ವಲ್ಪ ದೂರ ಹೋದ ಕೂಡಲೇ ನಮ್ಮ ಹತ್ರ ಗನ್ ಇಲ್ಲ, ಜೊತೆಗೆ ನಮ್ಮ ಹತ್ರ ಡಾಕ್ಟರ್ ಇದು ಮಾಡೋ ರೈಫಲು ಇಲ್ಲ. ಹೋಗ್ತಾ ಇದ್ದೀವಿ, ಎದುರುಗಡೆಯಿಂದ ಇಡೀ ಕಾಡೆಲ್ಲ ಮೂರ್ಕೊಂಡು ಲಾಟ ಪಾಟ ಪಟ್ಟಿ ಅನ್ಕೊಂಡು ಬರ್ತಾ ಇದ್ದಾವೆ. ಒಂದು 8 ಆನೆಗಳು ಬಂದು, ಅವೆಲ್ಲ ಹೆಣ್ಣಾನೆಗಳು, ಮರಿಗಳು. ಒಂದ್ಸತಿ ಬುಸ್ ಅಂತ ಹಿಂಗೆ ಎತ್ಕೊಂಡು ಸೊಂಡ್ಲ ನಮ್ಮ ಸುತ್ತ ಎಲ್ಲ ನಿಂತ್ಕೊಂಡು ಅದೇ ಸ್ಪೀಡಲ್ಲಿ ಓಡೋದು. ಅಭಿಮನ್ಯು ಹತ್ರ ಬಂದು ನಿಂತ್ಕೊಂಡು ಅಭಿಮನ್ಯು ಅದು ಗೊತ್ತು, ಅವೆಲ್ಲ ಹೆಣ್ಣು ಅಂತಲ್ಲಿ ಗೊತ್ತು ಅಭಿಮನ್ಯುಗೂ. ಅಭಿಮನ್ಯು ಒಂದ್ಸತಿ ಸೊಂಡ್ಲಲ್ಲಿ ಹಿಂಗೆ ಅಂತ ಇತ್ತು. ಅಷ್ಟೊತ್ತಿಗೆ ಎಲ್ಲವೂ ಬಂದು ಸೊಂಡ್ಲು ಎತ್ತಿದ್ವು. ಮರಿ ಎಲ್ಲ ದೊಡ್ಡವು 7-8 ಬುಸ್ ಅಂತ ಉಸಿರುಬಿಟ್ಟು. ಅವು ಸ್ಮೆಲ್ಲು, ಒಂದು ಮನುಷ್ಯ ಕೂತಿರೋದು, ಮತ್ತೆ ಅಲ್ಲಿ ತುಂಬ ಹೆದರಿದ್ದು ಪಾಪ ಹೆಣ್ಣಾನೆಗಳಲ್ಲ. ಆಮೇಲೆ ಅದೇ ಸ್ಪೀಡಲ್ಲಿ ಎಲ್ಲ ಮರ ಮುರ್ಕೊಂಡು ಹೋದ್ವು. ಆಮೇಲೆ ನಾವು ಕಾಡೊಳಗೆ ಹೋಗ್ತಾ ಇದೀವಿ. ಟೈಮ್ ಆಗಿದೆ, ಇನ್ನೇನು ಅರ್ಧ ಗಂಟೆ ಆಯ್ತು. ಆನೆ ಬಿದ್ದರೆ ಅದಕ್ಕೆ ನೀರು ಹಾಕ್ಬೇಕು, ಸತ್ತೋಗ್ಬೋದು ಅಂತ. ಮಕನ ಇದಕ್ಕೆ ಡಾಟ್ ಆಗಿದೆ. ಅದು ಅವಾಗ ಸೌತ್ ಆಫ್ರಿಕಾದಿಂದ ಒಂದು ನೀಲಿ ಬಣ್ಣದೊಂದು ಮೆಡಿಸಿನ್ ಬರ್ತಿತ್ತು, ಭಯಂಕರ ಸ್ಟ್ರಾಂಗ್ ಅದು. ಆಮೇಲೆ ನಮಗೂ ತಲೆ ಬಿಸಿ ಒಂದ್ ಕಡೆ ಹೋಗ್ತಾ ಇದ್ದೀವಿ. ನಾನು ಯಾಕೋ ನೋಡ್ತೀನಿ, ಇಡೀ ಕಾಡು, ಲಂಟಾನ್ ಕಾಡು, ಒಂದು 15 ಅಡಿ ಎತ್ತರ ಇದೆ. ಅದ್ರ ಒಳಗೆ ಒಂದೇ ಸೊಂಡ್ಲು, ಒಂದು ಇಷ್ಟು ದಪ್ಪ ಸೊಂಡ್ಲು. ಅದು ಮಾಮೂಲಿ ಆನೆಕ್ಕಿಂತ ದೊಡ್ಡ ಸೊಂಡ್ಲು. ಹೀ ಕಾಣ್ತಾ ಇದೆ. ನಾನು ಡಾಕ್ಟ್ರಿಗೆ ತೋರಿಸ್ದೆ, ಡಾಕ್ಟ್ರೇ ಅಲ್ಲಿ ಅಂತ. ಹೌದು ಅದೇ ಇಲ್ಲಿ ಹೇಗೆ ಒಂದು ಊರಿಂದ ಒಂದು ಊರಿಗೆ ಎಲ್ಲ 2-3 ಕಿಲೋಮೀಟ್ರಿಗೆ ಮೋಟ್ರ್ ಬೇಕಾ, ಕಾರೆಲ್ಲ ಓಡಾಡ್ತೀವಿ, ಹಾಗೆ ಕಾಡೊಳಗೆ ನಡ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇನ್ನೊಂದು ಆನೆನೇ ಬೇಕು ನಮಗೆ, ಇಲ್ಲ ನಮ್ಮ ಆನೆನೇ ಹೋಗ್ಬೇಕು. ನಮ್ಮನೆ ನಾವು ಹೋದ್ರೆ ಆನೆ ಮುಂದುವರೆದ್ರೆ ಅದನ್ನ ಫಾಲೋ ಮಾಡ್ಬೇಕಲ್ಲ. ಅಷ್ಟೊತ್ತಿಗೆ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ವೆಂಕಟೇಶಣ್ಣ ಶೂಟರ್ಗೆ. ವೆಂಕಟೇಶಣ್ಣ, ಆನೆ ನಮ್ಮ ಸಕಲೇಶ್ಪುರದ ಭಾಗ ಬರತ್ತೂರು ಅಂತಿದೆ, ಅಲ್ಲೇ ಕ್ಯಾಂಪಿನ ಹತ್ರ ನಿಂತಿದೆ. ಇಲ್ಲಿ ನಮ್ಮ ಹತ್ರ ರೈಫಲ್ಲು ಯಾವುದೂ ಇಲ್ಲ, ಗನ್ ಇಲ್ಲ, ನೀವು ಬನ್ನಿ ನಾನು ಡೈರೆಕ್ಷನ್ ಹೇಳ್ತೀನಿ ಅಂತ. ಅವ್ರಿಗೆ ಯಾವುದೋ ಒಂದು ಮೂಲೆಯಲ್ಲಿದ್ದಾರೆ. ಆಮೇಲೆ ಅವರು ಗಜೇಂದ್ರ ಆನೆ ಹತ್ತಿಕೊಂಡು ಬಂದು ನಾನು ಡೈರೆಕ್ಷನ್ ಕೊಡ್ತಲೇ ಇದ್ದೆ. ಅವರು ನನ್ನ ಫೋನ್ ಮಾತ್ರ ಅಲ್ಲಿ ಸಿಗ್ನಲ್ ಸಿಕ್ಕಿದ್ದು. ಇವರು ಫೋನ್ಗಳು ನಂದೊಂದು BSNL ಇತ್ತು, ಅದರಲ್ಲಿ ಸಿಗ್ತಾ ಇತ್ತು. ಆಮೇಲೆ ಅವರು ಅಲ್ಲಿಗೆ ಬರ್ಬೇಕಾದ್ರೆ ಅರ್ಧ ಗಂಟೆ ಆಯಿತು. ಆಮೇಲೆ ಆನೆ ಮಾತ್ರ ಅಲ್ಲೇ ನಿಂತಿತ್ತು. ಆನೆಗೆ ಆಗಲೇ ಹತ್ರಣ ಆಗಿತ್ತು. ಆಕಸ್ಮಿಕವಾಗಿ ಅದು ಬಿದ್ದೋಗಿದ್ರೆ ಅದು ಆನೆ ಸತ್ತೋಗ್ತಿತ್ತು. ಯಾಕೆಂದ್ರೆ ನಮ್ಗೆ ಅಲ್ಲಿಗೆ ಹೋಗಕ್ಕಾಗ್ತಿರ್ಲಿಲ್ಲ. ಅದಕ್ಕಿಂತ ಮೊದಲು ಏನಾಯಿತು, ನಾವು ಮುಂದೆ ಹೋಗ್ತಿರ್ಬೇಕಾರೆ ಅದಕ್ಕಿಂತ ಮೊದಲು ನಾನು ಮರ್ತೋಯ್ತು ನಂಗೆ ಹೇಳೋಕ್ಕೆ, ಇದ್ದಕ್ಕಿದ್ದಂಗೆ ಬೌಲಕ್ಕಿಗಳು ಹಾರಾಡಕ್ಕೆ ಶುರು ಮಾಡಿದ್ವು. ಬೌಲಿ ಇದ್ವಲ್ಲ, ನಾನಂದೆ ಚಟ್ಟಿಯಪ್ಪ ಡಾಕ್ಟ್ರೇ ಬೌಲಿ ಹಾರ್ತವೆ ಅಂದರೆ ಹಗಲು ಅವಕ್ಕೆ ಏನಾರು ಡಿಸ್ಟರ್ಬ್ ಆಗಿರ್ಬೇಕು. ಅವು ಇದ್ದ ಮರಗಳ ಕೆಳಗಡೆ ಮರ ಮುರಿದ ಸೌಂಡು, ಗಿಡ ಮುರಿದ ಸೌಂಡು, ಇಲ್ಲ ಎಲೆ ಸೌಂಡು ಆದ್ರೆ ಮಾತ್ರ ಅವು ಹಾರೋದು ಅಂತ ಹೇಳಿ, ನೀನು ಒಂದು ಕೆಲಸ ಮಾಡು, ಏನು ಅಲ್ಲಿ ಬೌಲಿ ಹಾರ್ತಿದ್ದಾವಲೆ ಅಲ್ಲಿಗೆ ಬಿಡು ಅಂತ, ಅಭಿಮನ್ಯನ ನಡೆಸುವಂತ.
ಅವನು ಕರೆಕ್ಟಾಗಿ ಹೋದ. ನಾವು ಎಲ್ಲಿ ಆ ಬೌಲಿಗಳು ಹಾರಾಡ್ತಿದ್ದು ಅದರಿಂದ ಕೆಳಗೆ ಒಂದು 100 ಮೀಟ್ರ್ ಕೆಳಗಡೆ ಬರೀ ಸೊಂಡ್ಲು ಎತ್ಕೊಂಡು ನಿಂತಿತ್ತು. ಆಮೇಲೆ ಅದನ್ನ ಹೊಡೆದು 2ನೇ ರೌಂಡ್ ಹೊಡೆದು ಬೀಳಿಸಿ ಎಳ್ಕೊಂಡು ಹೋಗಿ ಮಕನ ಅಲ್ಲೇ ಅದೇ ಬರೀ ಸೊಂಡ್ಲು ಮಾತ್ರ ಇತ್ತಿತ್ತು, ಬಾಡಿ ಮಾತ್ರ ಕಾಣ್ತಿರ್ಲಿಲ್ಲ. ಹೀಗೆ ಮಾಡ್ತಿತ್ತು. ಅದು ಸೊಂಡ್ಲು ದಪ್ಪ ಇತ್ತು, ಹೈಟು ಅಷ್ಟೇ ಇತ್ತು. ಮಕನ ಆನೆಗಳು ನಮ್ಮ ಈ ಕೊರೆಯಿರೋ ಆನೆಕ್ಕಿಂತ ಬಲ ಆಗಿರ್ತವೆ. ಆಮೇಲೆ ತಾಕತ್ತು ಇರುತ್ತೆ. ಓಕೆ, ಆಮೇಲೆ ಅವಕ್ಕೆ ಸಿಟ್ಟು ಜಾಸ್ತಿ. ಅದ್ರ ನಾನು ಆಮೇಲೆ ನೋಡ್ತೀನಿ, ಅದ್ರ ಸೊಂಡ್ಲಿಗೆ ಯಾರೋ ಗುಂಡಲ್ಲಿ ಹೊಡೆದು ಒಂದು ನನ್ನ ಈ ಬೆರಳಷ್ಟು ತಪ್ಪದ್ದು ಒಂದು ಹೋಲಾಗಿತ್ತು, ಅದರೊಳಗಿಂದ ಕಿವು ಬರ್ತಾಯಿತ್ತು. ಅದು ಕಾಲು, ಕೈ, ಬೆನ್ನು, ತೊಡೆ ಎಲ್ಲ ಗುಂಡೇಟೆ. ಹಾಗಾಗಿ ಅದು ಮನುಷ್ಯರು ಸಾಯಿಸ್ತಾ ಇತ್ತು. ನಾನು ಸಾಯಂಕಾಲ ಊರಿಗೆ ಹೋದೆ. ಬೆಳಿಗ್ಗೆ ಬೇಗ ಬಂದಾಗ ಅಭಿಮನ್ಯು ನಿಲ್ಸ್ಕೊಂಡು, ಅಭಿಮನ್ಯು ಮೇಲೆ ವಸಂತ ಇನ್ನೊಬ್ಬ ಕೂತಿದ್ರು. ಎದುರಿಗೆ ಮಕ್ಕನ ನಿಲ್ಸ್ಕೊಂಡಿದ್ರು. ಅಭಿಮನ್ಯುಗೆ 15 ಅಡಿದು ಒಂದು ದೊಣ್ಣೆ ಕೊಟ್ಟು ಅಭಿಮನ್ಯು ಸೊಂಡ್ಲಲ್ಲಿ ಹಿಡಿಸ್ಕೊಂಡು ನಿಲ್ಸಿದ್ರು. ಹೀಗೆ ದೊಣ್ಣೆ ಹಿಡ್ಕೊಂಡು. ನಾನು ಅಂದೆ, ಯಾಕ ಮರ ಅಂತ. ಅದು ಮಾತು ಕೇಳೋದಿಲ್ಲ. ರಾತ್ರಿ ಎಲ್ಲ ಕುಸ್ತಿ ಬರ್ತಿದ್ದು ನೋಡಿ, ಈಗ ದೊಣ್ಣೆ ಹಿಡಿದು ನಿಂತ ಮೇಲೆ ಸುಮ್ಮನೆ ನಿಂತಿದೆ ಅಂತ. ನನಗೆ ಫೋಟೋ ತೆಗಿಯೋಕ್ಕೆ ಆಗಲಿಲ್ಲ, ಯಾಕೆಂದ್ರೆ ಸಖತ್ತು ಇಬ್ಬನಿ ಇತ್ತು, ಮಿಷ್ಟು ಇದಾಗ್ತಾ ಇತ್ತು. ನಾನು ಫೋಟೋ ತೆಗೆದ್ರು ತೆಗಿಯೋಕೆ ಆಗಲಿಲ್ಲ. ಅದೊಂದು ಸೀನ್ ನನ್ನ ತಲೆಯಲ್ಲೇ ಇದೆ. ಅಭಿಮನ್ಯು ಹಿಂಗೆ ಆ ಸೊಂಡ್ಲಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ನಿಂತಿದ್ದು, ಎದುರುಗಡೆಗೆ ಅದು ನಿಂತಿದ್ದು, ಇವರೆಲ್ಲ ರಗ್ಗೆಲ್ಲ ಹೊದ್ಕೊಂಡು ಕೂತಿದ್ದು. ಪಾಪ ಅವ್ರು ನಿದ್ದೆನೇ ಮಾಡಿಲ್ಲ. ಅಭಿಮನ್ಯುಗೂ ಅವತ್ತು ರಾತ್ರಿ ಎಲ್ಲ ನಿದ್ದೆ ಇಲ್ಲ. ದೊಣ್ಣೆಗೆ ಇಟ್ಕೊಂಡು ಕೂಡ ಅದು ಹೆದರ್ತದಂತೆ. ಇಷ್ಟು ದಪ್ಪದು ದೊಣ್ಣೆ, 12 ಅಡಿ ಇದು ಇರ್ಬೋದು. ಸೊಂಡ್ಲಲ್ಲಿ ಹಿಂಗೆ ಅದ್ರ ಮೇಲೆ ಸೊಂಡ್ಲು ಸುತ್ಕೊಂಡು 2 ಕ್ವಾರೆ ಮಧ್ಯೆ ಇಟ್ಕೊಂಡು ಅಭಿಮನ್ಯು ನಿಂತಿತ್ತು. ಅಂತ ಫೋಟೋ ಸಿಕ್ಕೋದಿಲ್ಲ, ಸಖತ್ತಾಗಿತ್ತು. ಅದು ಇಬ್ಬನಿ ಬೇರೆ. ಆಮೇಲೆ ಅಭಿಮನ್ಯುಗೆ ನಿದ್ದೆ ಇಲ್ಲ ಪಾಪ. ರಾತ್ರಿ ಅದು ತರಲೆ ಮಾಡ್ತಾ ಇತ್ತಂತೆ. ಅಭಿಮನ್ಯುನ ದೂರಕ್ಕೆ ನಿಲ್ಸಿ, ಅದು ಅಭಿಮನ್ಯುಗೆ ಬಂದು ಅಟ್ಯಾಕ್ ಅಷ್ಟೊತ್ತಿಗೆ ಕಾಲಿಗೆ ಎಲ್ಲ ಸರ್ಪಳಿ ಹಗ್ಗ ಹಾಕಿದ್ರಲ್ಲ. ಆದರೂ ಅಲ್ಲಿಂದ ಒಂದು 20 ಅಡಿ ದೂರಕ್ಕೆ ಅಭಿಮನ್ಯು ಸೊಂಡ್ಲು ಸಂದಿ ಇಲ್ಲಿಗೆ ದೊಣ್ಣೆ ಹೆಂಗೆ ಇಟ್ಕೊಂಡು ಅಭಿಮನ್ಯು ನಿಂತಿತ್ತು. ಆಮೇಲೆ ಅಷ್ಟು ಬೆಳಕಾಯ್ತು ಇತ್ತಂದ್ರೆ ಆಮೇಲೆ ನಾನು ಒಂದಿಷ್ಟು ಕಬ್ಬು ತಗೊಂಡೋಗಿದ್ದೆ, ಅಭಿಮನ್ಯು ಕೊಟ್ಟೆ. ಅಭಿಮನ್ಯು ಖುಷಿ ಆಯ್ತು. ನಾನು ಜಾಸ್ತಿ ಕೂರ್ತಿದ್ದು ಗಜೇಂದ್ರ. ಇವ್ರು ಎಷ್ಟು ಗಂಟೆಗೆ ಹೊಡೆದು ಬಂದ್ರ ಅಲ್ಲಿಂದ? ಕರೆಕ್ಟಾಗಿ ಬರ್ಬೇಕಾದ್ರೆ ಒಂದು 15-20 ನಿಮಿಷ ಆಯ್ತು. ನಾನು ಹೇಳಿದ್ದೇ ಎಲ್ಲೋ, ಅವರೆಲ್ಲೋ ಹೋಗಿದ್ದು. ಭಯಂಕರ. ಒಂದು 150-200 ಎಕರೆ ಕಾಡೋದು. ಲಾಸ್ಟಿಗೆ ಕ್ಯಾಂಪಿಗೆ ಎಳ್ಕೊ ಹೋಗ್ಬೇಕಾರೆ 6 ಗಂಟೆ ಆಯ್ತು. 1 ಗಂಟೆ 1.5 ಗಂಟೆ ಹೊಡೆದಿದ್ದು. ಆದರೂ ಅದಕ್ಕೇನೋ ಆಗಿರಲಿಲ್ಲ ಪುಣ್ಯಕ್ಕೆ. ಅದೆಲ್ಲಾರ ಆಕಸ್ಮಿಕವಾಗಿ ಎಲ್ಲಾರ ಹೋಗಿ ಹೇಮಾವತಿ ನದಿಗೆ ಏನಾರು ಇಳಿದಿದ್ರೆ ಆನೆ ಸತ್ತೋಗೋ ಚಾನ್ಸ್ ಇರ್ತಿತ್ತು. ಇಲ್ಲ ಅಂದ್ರೆ ನೀರು ಮೈಗೆಲ್ಲ ಹಾಕೊಂಡು ಮೆಡಿಸಿನ್ ಪವರ್ ಇಳಿದು ಹೋಗ್ತಿತ್ತು. ಚಟಿಯಪ್ಪ ಅಲ್ಲೇ ಹಾಲ್ಟ್ ಮಾಡ್ತಿದ್ರು. ಆನೆ ಕ್ಯಾಂಪಲ್ಲೇ ಅಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲಾರ IBL ಅವಾಗೆಲ್ಲ ಹೋಮ್ ಸ್ಟೇ ಕಡಿಮೆ, ಅಲ್ಲೇ ಎಲ್ಲ ಬರ್ತಿದ್ರು. ಬೆಳಿಗ್ಗೆ ಬರ್ತಿದ್ರು. ಆನೆ ಬಿದ್ದಿರ್ತದಲ್ಲ, ಇವ್ರು ಡಾಟ್ ಮಾಡಿ ಅವಾಗಲೇ ಕಿವಿಗೆ ರಿವರ್ಸಿನ್ ಕೊಡ್ತಾರೆ. ರಿವರ್ಸಿನ್ ಕೊಟ್ಕೊಳ್ಳೆ ಆನೆ ಎದ್ದಿತ್ತು. ಒಂದು ಸತಿ ಅದಕ್ಕೆ ಪರಿಸ್ಥಿತಿ ಎಲ್ಲ ಅದಕ್ಕೆ ಇಲ್ಲೆಲ್ಲ ನೋಡಿರ್ತದೆ, ಜನ ನೋಡುತ್ತೆ, ಬೇರೆ ಆನೆಗಳು ನೋಡುತ್ತೆ. ಅದು ಹೇಗಾದ್ರೂ ಕಾಡಾನೆ ಅಲ್ಲ. ಆಮೇಲೆ ಅದಕ್ಕೆ ಹಗ್ಗ ಕಟ್ಟಿರು ನೋಡ್ತದೆ. ಆಮೇಲೆ ಒಂದು ಸತಿ ಗೀಳಿಡುತ್ತೆ. ಸಾಕಾನೆಗಳ ಹತ್ರ ಫೈಟ್ ಮಾಡ್ತದೆ, ಹಗ್ಗ ಎಳೆಯುತ್ತದೆ, ಹಗ್ಗ ಕಚ್ಚುತ್ತೆ. ಏನೂ ಮಾಡೋಕ್ಕಾಗಲಿಲ್ಲ ಅಂದಾಗ ಕಾಡಾನೆಗಳು. ಮಕನ ಆನೆಗೆ ಅದು ಗುಂಡು ಲೆಕ್ಕನೇ ಇಲ್ಲ. ಅದರಲ್ಲಿ ಕರೆಕ್ಟಾಗಿ ಹುಡುಕಿದ್ರೆ 1-2 kg ಗುಂಡುಗಳೇ ಸಿಕ್ತಿದ್ವೆ. ಮೈ ತುಂಬಾ ಗುಂಡೇಟು. ಅದು ಕೊಡಗು, ಸಕಲೇಶ್ಪುರ ಭಾಗದಲ್ಲಿ ಜಾಸ್ತಿ ಓಡಾಡ್ತಿದ್ದು. ಕಂಡಲ್ಲಿ ಅದಕ್ಕೆಲ್ಲ ಗುಂಡು ಹೊಡಿತಿದ್ರು. ಅದೀಗ ಬದುಕಿದೆ, ಅದೇನು ತೊಂದರೆ ಇಲ್ಲ. ಅದ್ರ ಜೊತೆ ಹಿಡ್ಕೋದು ಸುಮಾರು ಎಲ್ಲ ಸತ್ತೋದ್ರು. ಅದು ಬದುಕಿದೆ. ಬಹುಶಃ ಅದು ದುಬಾರೆಲೋ, ಮತ್ತಿಗೂಡಲೋ, ರಾಂಪುರ ಇದರಲ್ಲೋ, ಬೇರೆ ಇನ್ನೆಲ್ಲೋ ಕ್ಯಾಂಪಲ್ಲಿ ಇದೆ. ನಾನು ಸೀದಾ ಬೆಳಿಗ್ಗೆ ಹೋದ್ ನನ್ನ ಜೀಪ್ ನಿಲ್ಲಿಸಿ ನಡ್ಕೊಂಡು ಹೋಗ್ತೀನಿ. ಅಭಿಮನ್ಯು ಸೊಂಡ್ಲಲ್ಲಿ ಸುತ್ಕೊಂಡು ಒಂದು ಸರಿಯಾದ ಒಂದು 15 ಅಡಿ ಹತ್ರದೊಂದು ದೊಣ್ಣೆ ಹಿಡ್ಕೊಂಡು ನಿಂತ್ಬಿಟ್ಟಿದೆ. ಎದುರಿಗೆ ಇದು ದಿವಸ ಹಿಡಿದಿದ್ದ ಮಕನ ಅದು ನಿಂತಿದೆ. ಅಂದ್ರೆ ಅದು ಸೊಂಡ್ಲ ಹಾಕಿರೋ ಅಭಿಮನ್ಯು ಏನು ಸಿಕ್ಕಂಗಿರ್ಲಿಲ್ಲ ಅಷ್ಟು ದೂರದಲ್ಲಿ. ಅದ್ರ ಮೇಲೆ ನೋಡ್ತೀನಿ, ಅದು ಇಬ್ಬನಿ, ಸಿಕ್ಕಾಪಟ್ಟೆ ಇಬ್ಬನಿ. ಫೋಟೋ ತೆಗಿಯೋಕ್ಕೂ ಸಾಧ್ಯ ಇರಲಿಲ್ಲ. ನದಿ ಸೈಡಲ್ಲಿ ಇಬ್ಬನಿ ಜಾಸ್ತಿ. ಅಲ್ಲಿ ನದಿ ಸೈಡಲ್ಲಿ ಭಾರಿ ತಿಕ್ಕಾಗಿರ್ತದೆ ಇಬ್ಬನಿ. ನಾನು ಹತ್ರಕ್ಕೆ ಹೋಗಿದ್ದೆ, ಒಂದು 15 ಅಡಿಯ ದೂರದಲ್ಲೇ ನಿಂತ್ಕೊಂಡು ಏನು ಹೊಸ ಅಂತ ಅಂದೆ. ಅಲ್ಲ ನೋಡಿ ಸರ್, ಇದು ರಾತ್ರಿ ಎಲ್ಲ ನನಗೆ ತೊಂದರೆ ಕೊಡ್ತಿತ್ತು, ಅಲ್ಲೆಲ್ಲ ಎಳಿತಿತ್ತು. ಅದಕ್ಕೆ ನೋಡಿ ದೊಣ್ಣೆ ಕೊಟ್ಟ ಮೇಲೆ ಸುಮ್ಮನೆ ನಿಂತಿದೆ ಅಂತ. ನನಗೆ ಅದು ಬಹುಶಃ ಇಷ್ಟವರೆಗೂ ಆ ರೀತಿ ಯಾರೂ ಮಾಡಿಲ್ಲ. ಬೇಕಾದ್ರೆ ನೀವು ಒಂದ್ಸತಿ ವಸಂತನಿಗೆ ಕೇಳಿ, ವಸಂತ ಹೇಳ್ತಾನೆ. ಆಮೇಲೆ ಪಾಪ ಅಭಿಮನ್ಯು ನಿದ್ದೆ ಎಲ್ಲ ಥರ ಹಿಂಗೆ ಕಂಡುಬಿಟ್ಕೊಂಡ್ರೆ ಅದು ಗತ್ತಲ್ಲಿ ನಿಂತಿತ್ತು. ಆದರೆ ಅಭಿಮನ್ಯುಗೆ ಹಗಲೆಲ್ಲ ಕೆಲಸ ಮಾಡಿ ಎಳೆದು ಇದು ಮಾಡಿ ಸುಸ್ತಾಗಿ ಅಭಿಮನ್ಯು ನಿಂತಿತ್ತು. ಇವರೆಲ್ಲ ಇಬ್ಬರು ಕಾವಾಡಿ ಮತ್ತೆ ಇವನು ರಗ್ ಹೊತ್ಕೊಂಡು ಹಿಂಗೆ ಕೂತಿದ್ರು. ನನಗೊಂದು ಪೆನ್ಸಿಲ್ ಸಿಕ್ಕಿರೋದು ಚಿತ್ರ ಬಿಡಿಸಿ ತೋರಿಸ್ತೀನಿ ಬೇಕಾದ್ರೆ. ಆ ಥರ ಆಗಿತ್ತು.
ಪಾಪ ಅಭಿಮನ್ಯು ಮಾತ್ರ ಮುಖೆಲ್ಲ ಕಣ್ಣೆಲ್ಲ ಊದಿತ್ತು, ರಾತ್ರೆಲ್ಲ ನಿದ್ದಿಲ್ಲ, ನಿತ್ತು ರಾತ್ರಿ ಎಲ್ಲ ನಿತ್ಯ ಇರೋದಲ್ಲ. ಇದು ಬಾರಿ ರಾತ್ರಿ ತರಲೆ ಮಾಡ್ತಂತೆ, ಹಗ್ಗ ಕೀಳ್ಲಕ್ ನೋಡಿ ಎಳಿಯೋದು ದೂಕೋದು ಎಲ್ಲ ಮಾಡ್ತಿತ್ತಂತೆ. ಇದು ಯಾವಾಗ ದೊಣ್ಣೆ ಕೊಟ್ಟು ನಿಲ್ಸಿಕ್ ಕೂಡಲೇ ಅದು ಬೇರೆ ಅಭಿಮನ್ಯು ಬೇರೆ ಕ್ವಾರೆ ಇಷ್ಟು ಉದ್ದಲ್ಲ, ಆ ಕ್ವಾರೆನೂ ನೋಡಿ ಅದಕ್ಕೆ ಕ್ವಾರೆ ಇಲ್ಲಲ್ಲ. ಕ್ವಾರೆ ಇರೋ ಆನೆಗಳು ಕ್ವಾರೆನ ಇಟ್ಕೊಂಡು ಭಾರಿ ಸಂತೋಷ ಪಡ್ತವೆ. ಕ್ವಾರೆಗಳಿಗೆಲ್ಲ ಸೊಂಡ್ಲಲ್ಲಿ ಹಿಂಗೆ ಮಾಡಿ ಮರಗಳಿಗೆ ಕಲ್ಲಿಗೆಲ್ಲ ಉಜ್ಜಿ ಚೂಪು ಮಾಡಿ ಬೆಳ್ಳಗೆ ಮಾಡ್ಕೊಂಡಿರ್ತವೆ. ಅವಕ್ಕೆ ಕ್ವಾರೆ ಹೆಮ್ಮೆ. ಯಾವಾಗ ಮಕ್ಕನಾಗೆ ಕ್ವಾರೆ ಇಲ್ಲ ಅವಾಗ ಅದಕ್ಕೆ ಬೇಜಾರಾಗೆ ಗುಂಪು ಬಿಟ್ಟು ಹೋಗೋದು. ಅದು ಮತ್ತೆ ಹೆಣ್ಣಾನೆಗಳು ಮಕ್ಕನ ಆನೆಗಳನ್ನ ಸೇರ್ಸೋದು ಭಾರಿ ಕಡಿಮೆ ಮೇಟಿಂಗ್ ಇದ್ರಲ್ಲೆಲ್ಲ. ಕ್ವಾರೆ ಇದ್ರೆ ಮಾತ್ರ ಸೇರ್ಸೋದವು. ಹಾಗಾಗಿ ನಾನು ಸುಮಾರು 2-3 ಮಕನಗಳನ್ನ ನನಗೆ ಸ್ಟಡಿ ಮಾಡೀನಿ. ಹೆಣ್ಣಾನೆ ಗ್ರೂಪು ಇಲ್ಲ ಆನೆಗಳ ಗ್ರೂಪು ಅಲ್ಲಿದ್ದರೆ ಒಂದು 50 ಮೀಟ್ರು 100 ಮೀಟ್ರ್ ದೂರದಲ್ಲಿ ಇದು ಒಂದೇ ನಿಂತಿರುತ್ತೆ.